ನಂದನ್ ಅವರು. ಹಲೋ ನಂದನ್ ಅವರೇ, ಹೇಳಿ. ಹಲೋ ಜಾನವಿ ಮೇಡಮ್, ಹೇಗಿದ್ದೀರಾ? ಐ ಆಮ್ ಫೈನ್, ಥ್ಯಾಂಕ್ ಯು. ಓಕೆ. ಆಮೇಲೆ ಬಂದ ಕೆಲಸ ಆಲ್ಮೋಸ್ಟ್ ಆದ ಹಾಗೆ. ಈ ಲಕ್ಷಣಗಳನ್ನು ನೋಡಿದ್ರೆ ಈ ಟೆಂಡರ್ ನಮಗಾಗೋದು ಆಲ್ಮೋಸ್ಟ್ ಕನ್ಫರ್ಮು. ಓ ವಾವ್, ನಮ್ ನಂದನ್ ಅವ್ರು ಹೋದ್ಮೇಲೆ ಟೆಂಡರ್ ಸಿಗ್ಲೇಬೇಕಲ್ವಾ ನಮಗೆ? ಇದನ್ನ ಶ್ರೀಗ್ ಹೇಳಿದ್ರಾ? ಹೇಳಿದೆ ಮೇಡಮ್, ಅವ್ರು ಕೂಡ ಹೀಗೆ ಹೇಳಿದ್ರು. ಆಮೇಲೆ ಹೊಸ ಬ್ರಾಂಚಲ್ಲಿ ಸ್ಟಾಫ್ ಒಬ್ಬರಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರ ಊರಿಗೆ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂದರು. ಹಾಗೆ ನಿಮ್ಮ ಮಗು ಬರ್ಡೇ ಸೆಲೆಬ್ರೇಷನ್ನಲ್ಲಿ ಅವ್ರ ಜೊತೆಗೆ ಇಲ್ಲದೆ ಇದ್ದಿದ್ದಕ್ಕೆ ತುಂಬ ಬೇಜಾರು ಮಾಡಿಕೊಂಡ್ರು. ನೀವು ಧೈರ್ಯ ತುಂಬಿದ್ದಕ್ಕೆ ಸ್ಟಾಫ್ ಜೊತೆ ಇರೋದಕ್ಕಾಯ್ತು, ಇಲ್ಲಾಂದರೆ ತುಂಬ ಕಷ್ಟ ಆಗಿರೋದು ಅಂತ ಹೇಳಿದ್ರು. ನಮ್ಮ ಸೆಲೆಬ್ರೇಷನ್ಸ್ಗಿಂತ ಬೇರೆಯವ್ರ ನೋವಿಗೆ ಸ್ಪಂದಿಸೋದು ಮಾನವೀಯತೆ ಅಲ್ವಾ? ಹೌದು ಮೇಡಮ್, ಇದನ್ನ ನನಗಿಂತ ಚೆನ್ನಾಗಿ ಬೇರೆ ಇನ್ಯಾರು ಅರ್ಥ ಮಾಡ್ಕೊಳಕ್ಕಾಗತ್ತೆ ಹೇಳಿ? ಬಹುಶಃ ಅನ್ನಪೂರ್ಣ ಮೇಡಮ್ ಜೊತೆಗಿರೋರಿಗೆಲ್ಲ ಇದೇ ಧಾರಾಳತನ ದೊಡ್ಡ ಗುಣ ಬರುತ್ತೆ ಅನ್ಸುತ್ತೆ. ಈಗ ಬರೀ ನಮ್ಮನ್ನ ನಮ್ಮ ಫ್ಯಾಮಿಲಿಯವ್ರನ್ನ ಹೊಗಳ್ತಾ ಇರ್ತೀರೋ ಅಥವಾ ನಿಮ್ಮ ಮಗು ಬಗ್ಗೆ ವಿಚಾರಿಸ್ತಿರೋ? ನಿಮ್ಮ ಜೊತೆ ಬಿಟ್ಟು ಬಂದಿದ್ದೀನಿ ಮೇಡಮ್, ನೀವು ಚೆನ್ನಾಗೇ ನೋಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನನ್ನ ಮಗಳಿಂದ ನಿಮಗೆ ಎಷ್ಟು ತೊಂದರೆ ಆಯ್ತು ಅನ್ನೋದೇ ನನಗೆ ಕಸಿರಿಸಿ. ಹಾಗೇನಿಲ್ಲ, ನೀವು ರಾತ್ರಿ ಪೂರ್ತಿ ಮಗು ಅಳುತ್ತೆ ಅಂತ ಹೇಳಿದ್ರಿ, ನಮಗೆ ಒಂಚೂರು ಶಬ್ದನೇ ಕೇಳಿಸಿಲ್ಲ. ಹೌದಾ? ನೀವು ಹೇಳೋದು ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ನನಗೆ ನನ್ನ ಮಗಳ ಧ್ವನಿ ಕೇಳಬೇಕು ಅಂತ ಅನ್ನಿಸ್ತಿದೆ. ಇಫ್ ಯು ಡೋಂಟ್ ಮೈಂಡ್. ಮಗು ಈಗ ತಾನೇ ಊಟ ಮಾಡಿ ಮಲಗ್ತು. ಹೌದಾ? ಸರಿ ಬಿಡಿ. ನನ್ನ ಮಗುಗೆ ನೀವು ಆಶ್ರಯ ಕೊಟ್ಟಿದ್ದಕ್ಕೆ ನಾನು ಬರ್ತಿದ್ದ ಹಾಗೆ ನಿಮಗೂ ಅನ್ನಪೂರ್ಣ ಮೇಡಮ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಅವರಿಗಲ್ಲ, ನಮ್ಮ ಲಲಿತಾ ಅತ್ತೆಗೆ. ಲಲಿತಾ ಮೇಡಮ್ಮ? ಹೌದು, ಮಗು ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ. ಮಗುನ ನೋಡ್ಕೊಳ್ಳೋದು, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಮಲಗಿಸೋದು, ಲಾಲಿ ಹಾಡೋದು, ಇದೆಲ್ಲ ಅವರೇ ಮಾಡ್ತಿದ್ದಾರೆ. ರಾತ್ರಿ ಅಜ್ಜಿ ಪಕ್ಕ ಮಲಗಿದ ಮಗು ಬೆಳಗ್ಗೆ 7 ಲಲಿತಾ ಅತ್ತೆ ಪಕ್ಕ ಮಲಗಿರುತ್ತೆ. ಅಷ್ಟು ಹಚ್ಕೊಂಡಿದ್ದಾರೆ ನಮ್ಮ ಲಲಿತಾ ಅತ್ತೆ ಮಗುನ. ಮಗು ಅತ್ತಿದ್ದೆ ನಾವು ಕೇಳಿಲ್ಲ, ನಗ್ನಗ್ತಾ ಆರಾಮಾಗಿ ಆಟಾಡ್ಕೊಂಡಿರುತ್ತೆ. ತಾಯಿನ ಕಳ್ಕೊಂಡಿರೋ ಮಗು ಸ್ವಲ್ಪ ದಿನದ ಮಟ್ಟಿಗಾದರೂ ತಾಯಿ ವಾತ್ಸಲ್ಯ ಪ್ರೀತಿ ಎಲ್ಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್. ನನ್ನ ಪರವಾಗಿ ಲಲಿತಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು ನೀವು. ಸಾರಿ, ಮಗು ನಿಮ್ದು, ಆರೈಕೆ ಮಾಡ್ತಿರೋದು ನಿಮ್ ಲಲಿತಾ ಮೇಡಮ್. ಅದು ಏನೇ ಹೇಳ್ಬೇಕಿದ್ರು ನೀವೇ ಡೈರೆಕ್ಟ್ ಆಗಿ ಬಂದು ಅವ್ರ ಹತ್ರ ಹೇಳಿ. ಸರಿ ಮೇಡಮ್, ಥ್ಯಾಂಕ್ಸ್ ಒನ್ಸ್ ಅಗೇನ್. ನಮಸ್ಕಾರ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?